ನಮ್ಮಲ್ಲಿ ಪ್ರತಿಯೊಬ್ಬರೂ ತಮ್ಮ ಜೀವನವನ್ನು ಉತ್ತಮಪಡಿಸಿಕೊಳ್ಳಲು ಬಯಸುತ್ತಾರೆ. ಅದು ಉತ್ತಮ ಆರೋಗ್ಯವಾಗಿರಲಿ, ಹೆಚ್ಚು ಹಣ ಸಂಪಾದಿಸುವುದಾಗಿರಲಿ, ಅಥವಾ ಒಳ್ಳೆಯ ಹವ್ಯಾಸಗಳನ್ನು ಬೆಳೆಸಿಕೊಳ್ಳುವುದಾಗಿರಲಿ. ಆದರೆ ನಾವು ಆಗಾಗ್ಗೆ ಅಂದುಕೊಳ್ಳುತ್ತೇವೆ, ಈ ಗುರಿಗಳನ್ನು ಸಾಧಿಸಲು ನಾವು ಯಾವುದಾದರೂ ದೊಡ್ಡ ಸಾಹಸವನ್ನೇ ಮಾಡಬೇಕು ಅಥವಾ ನಮ್ಮ ಜೀವನದಲ್ಲಿ ಯಾವುದಾದರೂ ಒಂದು ಕ್ರಾಂತಿಕಾರಕ ಬದಲಾವಣೆಯನ್ನು ತರಬೇಕು ಎಂದು. ಆದರೆ ಸತ್ಯ ಏನೆಂದರೆ, ದೊಡ್ಡ ದೊಡ್ಡ ಬದಲಾವಣೆಗಳು ಅಥವಾ ಯಶಸ್ಸುಗಳು ಬರುವುದು ನಾವು ಪ್ರತಿದಿನ ಮಾಡುವ ತೀರಾ ಚಿಕ್ಕ ಚಿಕ್ಕ ಕೆಲಸಗಳಿಂದ. ಐನ್ಸ್ಟೈನ್ ಅವರು ಹೇಳಿದಂತೆ ಕಾಂಪೌಂಡ್ ಇಂಟರೆಸ್ಟ್ ಅಥವಾ ಚಕ್ರಬಡ್ಡಿ ಎನ್ನುವುದು ಪ್ರಪಂಚದ 8ನೇ ಅದ್ಭುತವಾಗಿದೆ. ಬನ್ನಿ ಈ ಅದ್ಭುತವಾದ ರಹಸ್ಯವನ್ನು, ಅಂದರೆ ದ ಕಾಂಪೌಂಡ್ ಎಫೆಕ್ಟ್ ಪುಸ್ತಕದ ಸಾರಾಂಶವನ್ನು ಇಂದಿನ ಸಂಚಿಕೆಯಲ್ಲಿ ಆಳವಾಗಿ ತಿಳಿಯೋಣ. ಎಲ್ಲರಿಗೂ ನಮಸ್ಕಾರ. ನಿಮ್ಮ ನೆಚ್ಚಿನ ಪುಸ್ತಕಧಾರೆ ಯೂಟ್ಯೂಬ್ ವಾಹಿನಿಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ನಾವು ಈ ವಾಹಿನಿಯಲ್ಲಿ ಜಗತ್ತಿನ ಪ್ರಸಿದ್ಧ ಪುಸ್ತಕಗಳ ಸಾರಾಂಶವನ್ನು ನಮ್ಮ ಸುಂದರ ಕನ್ನಡ ಭಾಷೆಯಲ್ಲಿ ನಿಮಗಾಗಿ ತರುತ್ತೇವೆ. ಇಂದಿನ ವಿಡಿಯೋದಲ್ಲಿ ನಾವು ಡ್ಯಾರೆನ್ ಹಾರ್ಡಿ ಅವರು ಬರೆದಿರುವ ಜಗತ್ಪ್ರಸಿದ್ಧ ಪುಸ್ತಕ ದ ಕಾಂಪೌಂಡ್ ಎಫೆಕ್ಟ್ ಪುಸ್ತಕದ ಬಗ್ಗೆ ಆಳವಾಗಿ ತಿಳಿಯಲಿದ್ದೇವೆ. ಈ ಪುಸ್ತಕವು ನಿಮ್ಮ ಆಲೋಚನಾ ಕ್ರಮವನ್ನೇ ಬದಲಿಸುವ ಶಕ್ತಿಯನ್ನು ಹೊಂದಿದೆ. ಲೇಖಕರು ಹೇಳುವಂತೆ ಇದು ಯಶಸ್ಸಿನ ಆಪರೇಟಿಂಗ್ ಸಿಸ್ಟಮ್ ಆಗಿದೆ. ಸ್ನೇಹಿತರೆ, ಕಾಂಪೌಂಡ್ ಎಫೆಕ್ಟ್ ಎಂದರೆ ಏನು ಎಂಬುದನ್ನು ಅರ್ಥಮಾಡಿಕೊಳ್ಳಲು ಒಂದು ಚಿಕ್ಕ ಉದಾಹರಣೆಯನ್ನು ತೆಗೆದುಕೊಳ್ಳೋಣ. ಕಾಂಪೌಂಡ್ ಎಫೆಕ್ಟ್ ಎಂದರೆ ಸಣ್ಣ ಮತ್ತು ಸರಿಯಾದ ನಿರ್ಧಾರಗಳನ್ನು ತೆಗೆದುಕೊಂಡು ಅವುಗಳನ್ನು ದೀರ್ಘಕಾಲದವರೆಗೆ ಸ್ಥಿರವಾಗಿ ಪಾಲಿಸುವುದು. ಇದರಲ್ಲಿ ಯಾವುದೇ ಮ್ಯಾಜಿಕ್ ಇಲ್ಲ, ಆದರೆ ಫಲಿತಾಂಶಗಳು ಮ್ಯಾಜಿಕ್ನಂತೆ ಇರುತ್ತವೆ. ಒಂದು ವೇಳೆ ನಿಮಗೆ 2 ಆಯ್ಕೆಗಳನ್ನು ನೀಡಿದರೆ ನೀವು ಯಾವುದನ್ನು ಆರಿಸಿಕೊಳ್ಳುತ್ತೀರಿ ಎಂದು ಯೋಚಿಸಿ. ಮೊದಲನೆಯ ಆಯ್ಕೆ, ನಾನು ನಿಮಗೆ ಈಗಲೇ $3 ಮಿಲಿಯನ್ ಅಂದರೆ ಸುಮಾರು 25 ಕೋಟಿ ರೂಪಾಯಿ ನಗದು ಹಣವನ್ನು ನೀಡುತ್ತೇನೆ. ಎರಡನೆಯ ಆಯ್ಕೆ, ನಾನು ನಿಮಗೆ ಕೇವಲ ಒಂದು ಸಣ್ಣ ಪೈಸೆ ಅಥವಾ ಒಂದು ನಾಣ್ಯವನ್ನು ನೀಡುತ್ತೇನೆ, ಆದರೆ ಅದರ ಮೌಲ್ಯವು ಮುಂದಿನ 31 ದಿನಗಳವರೆಗೆ ಪ್ರತಿದಿನ 2ರಷ್ಟು ಆಗುತ್ತಾ ಹೋಗುತ್ತದೆ. ನೀವು ತಕ್ಷಣಕ್ಕೆ ಯೋಚಿಸಿದರೆ 25 ಕೋಟಿ ರೂಪಾಯಿ ಕೈಗೆ ಸಿಗುತ್ತಿರಲುವಾಗ ಆ ಒಂದು ಸಣ್ಣ ಪೈಸೆ ಅಥವಾ ನಾಣ್ಯ ಯಾರಿಗೆ ಬೇಕು ಎಂದು ಅಂದುಕೊಳ್ಳಬಹುದು. ನಿಮ್ಮ ಸ್ನೇಹಿತ ಆ $3 ಮಿಲಿಯನ್ ತೆಗೆದುಕೊಂಡರೆ ಅವನು 5ನೇ ದಿನಕ್ಕೆ 16 ಸೆಂಟ್ ಹೊಂದಿರುವ ನಿಮ್ಮನ್ನು ನೋಡಿ ನಗಬಹುದು. 10ನೇ ದಿನಕ್ಕೆ ನಿಮ್ಮ ಹತ್ತಿರ ಕೇವಲ $5 ಇರುತ್ತದೆ. 20 ದಿನಗಳು ಕಳೆದರೂ ನಿಮ್ಮ ಹತ್ತಿರ ಕೇವಲ $5,243 ಇರುತ್ತದೆ. ಆದರೆ ನಿಮ್ಮ ಸ್ನೇಹಿತ ಆಗಲೇ ತನ್ನ $1 ಮಿಲಿಯನ್ ಹಣದಲ್ಲಿ ಮೋಜು ಮಸ್ತಿ ಮಾಡುತ್ತಿರಬಹುದು. ಆದರೆ ಕಾಂಪೌಂಡ್ ಎಫೆಕ್ಟ್ ಅಥವಾ ಚಕ್ರಬಡ್ಡಿಯ ಜಾದು ಶುರುವಾಗುವುದು ಇಲ್ಲಿಂದಲೇ. 29ನೇ ದಿನಕ್ಕೆ ನಿಮ್ಮ ಬಳಿ ಸುಮಾರು $2.7 ಮಿಲಿಯನ್ ಇರುತ್ತದೆ ಮತ್ತು ಕೇವಲ 2 ದಿನಗಳಲ್ಲಿ, ಅಂದರೆ 31ನೇ ದಿನಕ್ಕೆ ನಿಮ್ಮ ಆ ಒಂದು ಸಣ್ಣ ನಾಣ್ಯದ ಮೌಲ್ಯವು $10,737,000 ಆಗಿರುತ್ತದೆ. ಅಂದರೆ ನಿಮ್ಮ ಸ್ನೇಹಿತನ $3 ಮಿಲಿಯನ್ ಗಿಂತ ಇದು 3 ಪಟ್ಟು ಹೆಚ್ಚು. ಇದನ್ನೇ ಕಾಂಪೌಂಡ್ ಎಫೆಕ್ಟ್ ಎಂದು ಕರೆಯುವುದು. ಸ್ಥಿರತೆ ಮತ್ತು ತಾಳ್ಮೆ ಇದ್ದರೆ ಸಣ್ಣ ಆರಂಭವು ಹೇಗೆ ಬೃಹತ್ತಾಗಿ ಬೆಳೆಯುತ್ತದೆ ಎಂಬುದಕ್ಕೆ ಇದು ಸಾಕ್ಷಿ. ಈಗ ಇದನ್ನು ನಮ್ಮ ನಿಜ ಜೀವನಕ್ಕೆ ಅನ್ವಯಿಸಿ ನೋಡೋಣ. 3 ಸ್ನೇಹಿತರಿದ್ದಾರೆ ಎಂದುಕೊಳ್ಳೋಣ, ಲೈರಿ, ಸ್ಕಾಟ್ ಮತ್ತು ಬ್ರೈಡ್. 3 ಒಂದೇ ರೀತಿಯ ಪರಿಸರದಲ್ಲಿ ಬೆಳೆದವರು ಮತ್ತು ಒಂದೇ ರೀತಿಯ ಆದಾಯವನ್ನು ಹೊಂದಿರುವವರು. ಮದುವೆಯ ನಂತರ 3 ಸ್ವಲ್ಪ ದಪ್ಪಗಾಗಿದ್ದಾರೆ. ಮೊದಲನೆಯ ಸ್ನೇಹಿತ ಲೈರಿ ತಾನು ಹೇಗಿದ್ದೇನೆಯೋ ಹಾಗೆಯೇ ಇರಲು ನಿರ್ಧರಿಸುತ್ತಾನೆ. ಅವನ ಜೀವನದಲ್ಲಿ ಯಾವುದೇ ಬದಲಾವಣೆ ಮಾಡಿಕೊಳ್ಳುವುದಿಲ್ಲ. ಅವನು ಸಂತೋಷವಾಗಿಯೇ ಇದ್ದಾನೆ ಎಂದುಕೊಳ್ಳುತ್ತಾನೆ, ಆದರೆ ಆಗಾಗ ಜೀವನದಲ್ಲಿ ಏನೂ ಬದಲಾಗುತ್ತಿಲ್ಲ ಎಂದು ದೂರುತ್ತಾನೆ. ಎರಡನೆಯ ಸ್ನೇಹಿತ ಸ್ಕಾಟ್ ತನ್ನ ಜೀವನದಲ್ಲಿ ಕೆಲವು ಸಣ್ಣ ಬದಲಾವಣೆಗಳನ್ನು ಮಾಡಿಕೊಳ್ಳಲು ನಿರ್ಧರಿಸುತ್ತಾನೆ. ಅವನು ಪ್ರತಿದಿನ ಕೇವಲ 10 ಪುಟಗಳಷ್ಟು ಒಳ್ಳೆಯ ಪುಸ್ತಕವನ್ನು ಓದಲು ಆರಂಭಿಸುತ್ತಾನೆ. ಕೆಲಸಕ್ಕೆ ಹೋಗುವ ದಾರಿಯಲ್ಲಿ ಅರ್ಧ ಗಂಟೆ ಸ್ಫೂರ್ತಿದಾಯಕ ಆಡಿಯೋಗಳನ್ನು ಕೇಳಲು ಶುರು ಮಾಡುತ್ತಾನೆ. ಜೊತೆಗೆ ತನ್ನ ಆಹಾರದಲ್ಲಿ ಪ್ರತಿದಿನ ಕೇವಲ 125 ಕ್ಯಾಲೋರಿ ಕಡಿಮೆ ತಿನ್ನಲು ನಿರ್ಧರಿಸುತ್ತಾನೆ. ಇದು ದೊಡ್ಡ ವಿಷಯವೇನಲ್ಲ, ಬಹುಶಃ 1 ಕಪ್ ಅನ್ನು ಕಡಿಮೆ ಮಾಡುವುದು ಅಥವಾ ಸಾಸ್ ಬದಲಾಯಿಸುವುದು ಅಷ್ಟೇ. ಮತ್ತು ಪ್ರತಿದಿನ ಸ್ವಲ್ಪ ಹೆಚ್ಚಾಗಿ ನಡೆಯಲು ನಿರ್ಧರಿಸುತ್ತಾನೆ. 3ನೆಯ ಸ್ನೇಹಿತ ಬ್ರೈಡ್ ಜೀವನವನ್ನು ಮೋಜು ಮಾಡಲು ನಿರ್ಧರಿಸುತ್ತಾನೆ. ಅವನು ದೊಡ್ಡ ಟಿವಿ ತರುತ್ತಾನೆ ಮತ್ತು ಅಡುಗೆ ಕಾರ್ಯಕ್ರಮಗಳನ್ನು ನೋಡುತ್ತಾ ಹೊಸ ಹೊಸ ಖಾದ್ಯಗಳನ್ನು ಮತ್ತು ಸಿಹಿ ತಿಂಡಿಗಳನ್ನು ಮಾಡಲು ಕಲಿಯುತ್ತಾನೆ. ವಾರಕ್ಕೆ 1 ಬಾರಿ ಆಲ್ಕೋಹಾಲ್ ಸೇವನೆ ಮಾಡುತ್ತಾನೆ. ಇವನು ಮಾಡುತ್ತಿರುವುದು ಕೂಡ ದೊಡ್ಡ ತಪ್ಪೇನಲ್ಲ. ಅವನು ಕೇವಲ ಜೀವನವನ್ನು ಎಂಜಾಯ್ ಮಾಡುತ್ತಿದ್ದಾನೆ. 5 ತಿಂಗಳ ನಂತರ ನೋಡಿದರೆ 3ರ ಜೀವನದಲ್ಲಿಯೂ ಯಾವುದೇ ವ್ಯತ್ಯಾಸ ಕಾಣುವುದಿಲ್ಲ. 10 ತಿಂಗಳ ನಂತರವೂ ಅಷ್ಟೇ. ಆದರೆ ಸುಮಾರು 25 ತಿಂಗಳುಗಳ ನಂತರ, ಅಂದರೆ 2 ವರ್ಷಗಳ ನಂತರ ವ್ಯತ್ಯಾಸಗಳು ಕಾಣಲು ಆರಂಭವಾಗುತ್ತವೆ. ಮತ್ತು 31ನೇ ತಿಂಗಳಿಗೆ ಸ್ಕಾಟ್ನ ತೂಕ ಸುಮಾರು 15 ಕೆಜಿ ಕಡಿಮೆಯಾಗಿರುತ್ತದೆ. ಅವನು ಪುಸ್ತಕಗಳನ್ನು ಓದಿ ಮತ್ತು ಆಡಿಯೋಗಳನ್ನು ಕೇಳಿ ಜ್ಞಾನವಂತನಾಗಿರುತ್ತಾನೆ. ಅವನಿಗೆ ಪ್ರಮೋಷನ್ ಸಿಕ್ಕಿರುತ್ತದೆ ಮತ್ತು ಅವನ ವೈವಾಹಿಕ ಜೀವನ ಸುಖಮಯವಾಗಿರುತ್ತದೆ. ಅದೇ ಬ್ರೈಡ್ನ ಪರಿಸ್ಥಿತಿ ಏನಾಗಿರುತ್ತದೆ? ಅವನು ಪ್ರತಿದಿನ ತಿಂದ ಆ ಹೆಚ್ಚುವರಿ 125 ಕ್ಯಾಲೋರಿಯಿಂದಾಗಿ ಅವನ ತೂಕ 15 ಕೆಜಿ ಹೆಚ್ಚಾಗಿರುತ್ತದೆ. ಅಂದರೆ ಸ್ಕಾಟ್ ಮತ್ತು ಬ್ರೈಡ್ ನಡುವೆ ಈಗ 30 ಕೆಜಿ ವ್ಯತ್ಯಾಸವಿದೆ. ಆದರೆ ಕೇವಲ ತೂಕವಷ್ಟೇ ಅಲ್ಲ, ಬ್ರೈಡ್ನ ಜೀವನದಲ್ಲಿ ಒಂದು ಸಣ್ಣ ಬದಲಾವಣೆ
ಹೇಗೆ ದೊಡ್ಡ ಅನಾಹುತವನ್ನು ತಂದಿತು ಎಂದು ನೋಡಿ. ಇದಕ್ಕೆ ಲೇಖಕರು ರಿಪಲ್ ಎಫೆಕ್ಟ್ ಅಥವಾ ಅಲೆಗಳ ಪರಿಣಾಮ ಎಂದು ಕರೆಯುತ್ತಾರೆ. ಬ್ರೈಟ್ ಟಿವಿಯಲ್ಲಿ ಅಡುಗೆ ಕಾರ್ಯಕ್ರಮ ನೋಡಿ ರುಚಿಯಾದ ಊಟ ಮಾಡುತ್ತಿದ್ದರಿಂದ ಅವನಿಗೆ ರಾತ್ರಿ ಸರಿಯಾಗಿ ನಿದ್ದೆ ಬರುತ್ತಿರಲಿಲ್ಲ. ನಿದ್ದೆ ಸರಿಯಾಗಿ ಆಗದ ಕಾರಣ ಅವನು ಬೆಳಿಗ್ಗೆ ಎದ್ದಾಗ ಕಿರಿಕಿರಿ ಮಾಡಿಕೊಳ್ಳುತ್ತಿದ್ದನು. ಈ ಕಿರಿಕಿರಿಯಿಂದಾಗಿ ಅವನ ಕೆಲಸದಲ್ಲಿ ಏಕಾಗ್ರತೆ ಕಡಿಮೆ ಆಯಿತು ಮತ್ತು ಬಾಸ್ನಿಂದ ಬೈಗುಳ ಕೇಳಬೇಕಾಯಿತು. ಸಂಜೆ ಮನೆಗೆ ಬಂದಾಗ ಆ ಒತ್ತಡವನ್ನು ಕಡಿಮೆ ಮಾಡಿಕೊಳ್ಳಲು ಅವನು ಇನ್ನೂ ಹೆಚ್ಚು ತಿನ್ನಲು ಆರಂಭಿಸಿದನು. ಶಕ್ತಿಯ ಕೊರತೆಯಿಂದಾಗಿ ಅವನು ತನ್ನ ಹೆಂಡತಿಯ ಜೊತೆ ವಾಕಿಂಗ್ ಹೋಗುವುದನ್ನು ನಿಲ್ಲಿಸಿದನು. ಇದರಿಂದ ಹೆಂಡತಿಗೆ ಬೇಸರವಾಯಿತು ಮತ್ತು ಅವಳು ಒಂಟಿತನ ಅನುಭವಿಸಲು ಶುರು ಮಾಡಿದಳು. ಕೊನೆಗೆ ಅವರ ಸಂಬಂಧದಲ್ಲಿ ಬಿರುಕು ಬಿಟ್ಟಿತು. ಹೀಗೆ ಒಂದು ಸಣ್ಣ ಟಿವಿ ಕಾರ್ಯಕ್ರಮ ನೋಡುವ ಅಭ್ಯಾಸ ಮತ್ತು ಸ್ವಲ್ಪ ಹೆಚ್ಚು ತಿನ್ನುವ ಅಭ್ಯಾಸ ಅವನ ಆರೋಗ್ಯ, ಕೆಲಸ ಮತ್ತು ದಾಂಪತ್ಯ ಎಲ್ಲವನ್ನೂ ಹಾಳು ಮಾಡಿತು. ಇನ್ನೊಂದೆಡೆ ಲೈರಿ ಅವನು ಹೇಗಿದ್ದನೋ ಹಾಗೆಯೇ ಇದ್ದಾನೆ. ಆದರೆ ಈಗ ಅವನು ಬ್ರೈಡ್ಗಿಂತ ಸ್ವಲ್ಪ ಪರವಾಗಿಲ್ಲ ಎನಿಸಿದರೂ ಸ್ಕಾಟ್ನನ್ನು ನೋಡಿ ಅಸೂಯೆ ಪಡುತ್ತಿದ್ದಾನೆ. ಸ್ನೇಹಿತರೆ, ನಮ್ಮ ಜೀವನವು ಹೀಗೆಯೇ. ನಾವು ತೆಗೆದುಕೊಳ್ಳುವ ಪ್ರತಿಯೊಂದು ಸಣ್ಣ ನಿರ್ಧಾರವೂ ನಮ್ಮ ಭವಿಷ್ಯವನ್ನು ರೂಪಿಸುತ್ತದೆ. ಲೇಖಕರು ಹೇಳುವಂತೆ ನಾವು 100% ಜವಾಬ್ದಾರಿಯನ್ನು ತೆಗೆದುಕೊಳ್ಳಬೇಕು. ಅವರು 18 ವರ್ಷದವರಿದ್ದಾಗ ಒಂದು ಸೆಮಿನಾರ್ಗೆ ಹೋಗಿದ್ದರು. ಅಲ್ಲಿ ಮಾತನಾಡುವವರು ಕೇಳಿದರು, ಒಂದು ಸಂಬಂಧ ಉಳಿಯಬೇಕಾದರೆ ಎಷ್ಟು ಜವಾಬ್ದಾರಿ ಇರಬೇಕು ಎಂದು. ಒಬ್ಬರು 50-50 ಎಂದರು, ಇನ್ನೊಬ್ಬರು 80-20 ಎಂದರು. ಆದರೆ ಆ ವ್ಯಕ್ತಿ ಹೇಳಿದರೂ ಇಲ್ಲ, ಒಂದು ಸಂಬಂಧ ಉಳಿಯಬೇಕಾದರೆ ನೀವು 100% ಜವಾಬ್ದಾರಿ ತೆಗೆದುಕೊಳ್ಳಬೇಕು ಮತ್ತು ಎದುರಿನವರಿಂದ 0% ನಿರೀಕ್ಷೆ ಇಟ್ಟುಕೊಳ್ಳಬೇಕು ಎಂದು. ಇದು ಕೇವಲ ಸಂಬಂಧಕ್ಕಲ್ಲ, ನಮ್ಮ ಜೀವನದ ಪ್ರತಿಯೊಂದು ಹಂತಕ್ಕೂ ಅನ್ವಯಿಸುತ್ತದೆ. ನಾವು ಟ್ರಾಫಿಕ್ ಬಗ್ಗೆ, ಸರ್ಕಾರ ಬಗ್ಗೆ ಅಥವಾ ನಮ್ಮ ಬಾಸ್ ಬಗ್ಗೆ ದೂರು ನೀಡುವುದನ್ನು ನಿಲ್ಲಿಸಿ ನಮ್ಮ ಜೀವನದ ಚುಕ್ಕಾಣಿಯನ್ನು ನಾವೇ ಹಿಡಿಯಬೇಕು. ಲೇಖಕರು ತಮ್ಮ ತಂದೆಯ ಶಿಸ್ತಿನ ಬಗ್ಗೆ ಹೇಳುತ್ತಾರೆ. ಅವರ ತಂದೆ ಒಬ್ಬ ಫುಟ್ಬಾಲ್ ಕೋಚ್ ಆಗಿದ್ದರು. ಅವರು ಬೆಳಿಗ್ಗೆ 6 ಗಂಟೆಗೆ ಎಬ್ಬಿಸಲು ಮಗುವಿನಂತೆ ಸವರುವುದಿಲ್ಲ. ಬದಲಿಗೆ ಗ್ಯಾರೇಜ್ನಲ್ಲಿ ವೇಟ್ಸ್ ಎತ್ತುವ ಶಬ್ದ ಮಾಡಿ ಎಬ್ಬಿಸುತ್ತಿದ್ದರು. ಅವರ ತತ್ವ ಏನೆಂದರೆ ನೋ ಪೇನ್ ನೋ ಗೇನ್, ಅಂದರೆ ಕಷ್ಟಪಡದೆ ಫಲವಿಲ್ಲ. ಮಳೆ ಬರಲಿ ಬಿಸಿಲು ಬರಲಿ ಅವರು ವ್ಯಾಯಾಮ ಮಾಡುವುದನ್ನು ಬಿಡುತ್ತಿರಲಿಲ್ಲ. ಅವರು ತಮ್ಮ ಮಗನಿಗೆ ಒಂದು ಮಾತು ಹೇಳುತ್ತಿದ್ದರು, ನೀನು ಬುದ್ಧಿವಂತನಾಗಿಲ್ಲದಿದ್ದರೂ ಪರವಾಗಿಲ್ಲ, ಅನುಭವ ಇಲ್ಲದಿದ್ದರೂ ಪರವಾಗಿಲ್ಲ, ಆದರೆ ನೀನು ಕಠಿಣ ಪರಿಶ್ರಮದಿಂದ ಇವೆಲ್ಲವನ್ನೂ ಸರಿದೂಗಿಸಬಹುದು. ನಿನ್ನ ಸ್ಪರ್ಧಿ ನಿನಗಿಂತ ಬುದ್ಧಿವಂತನಾಗಿದ್ದರೆ ನೀನು ಅವನಿಗಿಂತ 3 ಪಟ್ಟು ಹೆಚ್ಚು ಶ್ರಮ ಹಾಕು, ಆಗ ನೀನು ಅವನನ್ನು ಸೋಲಿಸಬಹುದು. ಈ ಶಿಸ್ತು ಲೇಖಕರನ್ನು 24 ವರ್ಷಕ್ಕೆ ಮಿಲಿಯನೇರ್ ಆಗುವಂತೆ ಮಾಡಿತು. ನಾವು ಅದೃಷ್ಟದ ಬಗ್ಗೆ ಮಾತನಾಡೋಣ. ಲೇಖಕರು ಹೇಳುತ್ತಾರೆ, ಅದೃಷ್ಟ ಎನ್ನುವುದು ಎಲ್ಲರಿಗೂ ಬರುತ್ತದೆ. ಆದರೆ ಅದೃಷ್ಟದ ಒಂದು ಫಾರ್ಮುಲಾ ಇದೆ. ಅದೇನೆಂದರೆ ತಯಾರಿ ಅಧಿಕ ಮನಸ್ಥಿತಿ, ಅಧಿಕ ಅವಕಾಶ, ಅಧಿಕ ಕ್ರಿಯೆ ಸಮ ಅದೃಷ್ಟ. ಅಂದರೆ ನಾವು ಸಿದ್ಧರಾಗಿರಬೇಕು, ನಮ್ಮ ಮನಸ್ಥಿತಿ ಸರಿಯಾಗಿರಬೇಕು, ಅವಕಾಶ ಸಿಕ್ಕಾಗ ಅದನ್ನು ಗುರುತಿಸಬೇಕು ಮತ್ತು ತಕ್ಷಣ ಕೆಲಸ ಮಾಡಬೇಕು. ಯಾರು ಈ 4 ಪಾಲಿಸುತ್ತಾರೋ ಅವರು ಅದೃಷ್ಟವಂತರು ಎನಿಸಿಕೊಳ್ಳುತ್ತಾರೆ. ಈಗ ಪ್ರಶ್ನೆ ಬರುತ್ತದೆ, ನಾವು ಈ ಕಾಂಪೌಂಡ್ ಎಫೆಕ್ಟ್ ಅನ್ನು ನಮ್ಮ ಜೀವನದಲ್ಲಿ ಹೇಗೆ ಅಳವಡಿಸಿಕೊಳ್ಳುವುದು? ಇದಕ್ಕೆ ಲೇಖಕರು ನೀಡುವ ಮೊದಲ ಸಲಹೆ ಎಂದರೆ ಟ್ರ್ಯಾಕಿಂಗ್ ಅಥವಾ ಬರೆದಿಡುವುದು. ನಾವು ಎಲ್ಲಿ ತಪ್ಪು ಮಾಡುತ್ತಿದ್ದೇವೆ ಎಂದು ತಿಳಿಯದೆ ನಮ್ಮನ್ನು ನಾವು ತಿದ್ದಿಕೊಳ್ಳುವುದು ಕಷ್ಟ. ಇದಕ್ಕಾಗಿಯೇ ಒಂದು ಮಾತು ಹೇಳುತ್ತಾರೆ, ಯಾವುದನ್ನು ನಾವು ಅಳೆಯುತ್ತೇವೆಯೋ ಅದನ್ನು ನಾವು ಸುಧಾರಿಸಬಹುದು ಎಂದು. ಲೇಖಕರು ಒಮ್ಮೆ ಹಣವನ್ನು ವಿಪರೀತ ಖರ್ಚು ಮಾಡುತ್ತಿದ್ದರು. ಅವರ ಅಕೌಂಟೆಂಟ್ ಬಂದು ಎಚ್ಚರಿಕೆ ನೀಡಿದಾಗ ಅವರು ಒಂದು ಸಣ್ಣ ನೋಟ್ಬುಕ್ ಇಟ್ಟುಕೊಂಡು ಪ್ರತಿಯೊಂದು ಪೈಸೆಯ ಖರ್ಚನ್ನು ಬರೆಯಲು ಶುರು ಮಾಡಿದರು. 30 ದಿನಗಳ ಕಾಲ ಅವರು ದಿನಪತ್ರಿಕೆ ಖರೀದಿಸಲಿ ಅಥವಾ ಕಾಫಿ ಕುಡಿಯಲಿ ಅದನ್ನು ಬರೆಯುತ್ತಿದ್ದರು. ಹೀಗೆ ಬರೆಯುವಾಗ ಅವರಿಗೆ ಅರಿವಾಯಿತು ಅನಗತ್ಯವಾಗಿ ಎಲ್ಲಿ ಹಣ ಸೋರಿ ಹೋಗುತ್ತಿದೆ ಎಂದು. ಈ ಪ್ರಜ್ಞೆ ಬಂದ ಕೂಡಲೇ ಅವರ ಖರ್ಚು ಹತೋಟಿಗೆ ಬಂತು. ಇದನ್ನು ನೀವು ಹಣಕ್ಕಷ್ಟೇ ಅಲ್ಲ, ನಿಮ್ಮ ಸಮಯಕ್ಕೂ ಮತ್ತು ಆಹಾರಕ್ಕೂ ಬಳಸಬಹುದು. ನೀವು ಏನೇನು ತಿನ್ನುತ್ತಿದ್ದೀರಿ ಎಂದು 1 ವಾರ ಬರೆದಿಡಿ. ಆಗ ನಿಮಗೆ ಆಶ್ಚರ್ಯವಾಗುತ್ತದೆ ನೀವು ಎಷ್ಟು ಜಂಕ್ ಫುಡ್ ತಿನ್ನುತ್ತಿದ್ದೀರಿ ಎಂದು. ಇನ್ನೊಂದು ಸುಂದರವಾದ ಉದಾಹರಣೆಯನ್ನು ಲೇಖಕರು ನೀಡುತ್ತಾರೆ. ಅವರ ಸ್ನೇಹಿತನೊಬ್ಬ ತನ್ನ ಹೆಂಡತಿಯ ಬಗ್ಗೆ ಸದಾ ದೂರು ಹೇಳುತ್ತಿದ್ದನು. ಆಗ ಲೇಖಕರು ಅವನಿಗೆ ಒಂದು ಸಲಹೆ ನೀಡಿದರು. 1 ವರ್ಷದ ಕಾಲ ಪ್ರತಿದಿನ ನಿನ್ನ ಹೆಂಡತಿಯಲ್ಲಿರುವ ಒಂದು ಒಳ್ಳೆಯ ಗುಣವನ್ನು ಅಥವಾ ಅವಳು ಮಾಡಿದ ಒಂದು ಒಳ್ಳೆಯ ಕೆಲಸವನ್ನು ಒಂದು ಪುಸ್ತಕದಲ್ಲಿ ಬರೆದಿಡು ಎಂದು ಹೇಳಿದರು. ಆ ಸ್ನೇಹಿತ ಹಾಗೆಯೇ ಮಾಡಿದನು. 1 ವರ್ಷದ ನಂತರ ಆ ಪುಸ್ತಕವನ್ನು ತನ್ನ ಹೆಂಡತಿಗೆ ಉಡುಗೊರೆಯಾಗಿ ನೀಡಿದಾಗ ಅವಳು ಆನಂದ ಬಾಷ್ಪ ಸುರಿಸಿದಳು. ಆದರೆ ಮುಖ್ಯವಾಗಿ ಆ ಸ್ನೇಹಿತನ ಮನಸ್ಥಿತಿಯೇ ಬದಲಾಗಿತ್ತು. ಅವನು ಕೇವಲ ಒಳ್ಳೆಯದನ್ನು ಹುಡುಕಲು ಶುರು ಮಾಡಿದ್ದರಿಂದ ಅವನಿಗೆ ಅವಳ ಮೇಲಿನ ಪ್ರೀತಿ ಹೆಚ್ಚಾಗಿತ್ತು. ಹೀಗೆ ಕೃತಜ್ಞತೆ ಸಲ್ಲಿಸುವುದು ಅಥವಾ ಗ್ರಾಟಿಟ್ಯೂಡ್ ಜರ್ನಲ್ ಬರೆಯುವುದು ಸಂಬಂಧಗಳನ್ನು ಸರಿಪಡಿಸುತ್ತದೆ. ಈಗ ನಾವು ಅಭ್ಯಾಸಗಳನ್ನು ಹೇಗೆ ಬದಲಾಯಿಸಿಕೊಳ್ಳುವುದು ಎಂದು ನೋಡೋಣ. ಕೆಟ್ಟ ಅಭ್ಯಾಸಗಳನ್ನು ಬಿಡುವುದು ಕಷ್ಟ ಎಂದು ನಮಗೆಲ್ಲರಿಗೂ ಗೊತ್ತು. ಏಕೆಂದರೆ ಅಭ್ಯಾಸಗಳು ನಮ್ಮ ಉಪಪ್ರಜ್ಞೆ ಮನಸ್ಸಿನಲ್ಲಿ ಬೇರೂರಿರುತ್ತವೆ. ಅವುಗಳನ್ನು ಒಂದೇ ಬಾರಿಗೆ ಕಿತ್ತು ಹಾಕಲು ಆಗುವುದಿಲ್ಲ. ಉದಾಹರಣೆಗೆ ಬೆವರ್ಲಿ ಎನ್ನುವ ಮಹಿಳೆ ಇದ್ದಳು. ಅವಳು ತನ್ನ ತೂಕವನ್ನು ಇಳಿಸಿಕೊಳ್ಳಲು ಬಯಸಿದ್ದಳು.
ಲೇಖಕರು ಅವಳಿಗೆ ಜಿಮ್ಗೆ ಹೋಗು ಎಂದು ಹೇಳಲಿಲ್ಲ. ಬದಲಿಗೆ ನಿನ್ನ ಮನೆಯ ಬ್ಲಾಕ್ ಸುತ್ತಲೂ ಸುಮ್ಮನೆ ವಾಕಿಂಗ್ ಮಾಡು ಎಂದು ಹೇಳಿದರು. ಅವಳು 2 ವಾರಗಳ ಕಾಲ ನಡೆದಳು. ನಂತರ ಲೇಖಕರು ಸ್ವಲ್ಪ ದೂರ ಓಡುವಂತೆ ಹೇಳಿದರು. ಹೀಗೆ ನಿಧಾನವಾಗಿ ಹೆಚ್ಚಿಸುತ್ತಾ 9 ತಿಂಗಳ ನಂತರ ಅವಳು ಮ್ಯಾರಥಾನ್ ಓಡುವಷ್ಟು ಸಮರ್ಥಳಾದಳು. ಅವಳ ಈ ಒಂದು ಒಳ್ಳೆಯ ಅಭ್ಯಾಸದಿಂದ ಅವಳ ಆಹಾರ ಪದ್ಧತಿ ಬದಲಾಯಿತು, ಅವಳ ಆತ್ಮವಿಶ್ವಾಸ ಹೆಚ್ಚಾಯಿತು ಮತ್ತು ಅವಳ ಕೆಲಸದಲ್ಲಿಯೂ ಪ್ರಗತಿ ಕಂಡಳು. ಇದಕ್ಕೆ ಮೊಮೆಂಟಮ್ ಅಥವಾ ಗತಿ ಎಂದು ಕರೆಯುತ್ತಾರೆ. ಆರಂಭದಲ್ಲಿ ಕಷ್ಟ ಎನಿಸಿದರೂ ಒಮ್ಮೆ ಚಕ್ರ ಉರುಳಲು ಆರಂಭಿಸಿದರೆ ಅದು ವೇಗ ಪಡೆದುಕೊಳ್ಳುತ್ತದೆ. ರಾಕೆಟ್ ಉಡಾವಣೆ ಆಗುವಾಗ ಅದು ಭೂಮಿಯ ಗುರುತ್ವಾಕರ್ಷಣೆಯನ್ನು ಮೀರಲು ಅತಿ ಹೆಚ್ಚು ಇಂಧನವನ್ನು ಮೊದಲ ಕೆಲವು ನಿಮಿಷಗಳಲ್ಲಿ ಬಳಸುತ್ತದೆ. ಆದರೆ ಒಮ್ಮೆ ಅದು ಕಕ್ಷೆಗೆ ಸೇರಿದರೆ ಕಡಿಮೆ ಇಂಧನದಲ್ಲಿ ಹೆಚ್ಚು ದೂರ ಸಾಗುತ್ತದೆ. ನಮ್ಮ ಅಭ್ಯಾಸಗಳು ಅಷ್ಟೇ. ಆರಂಭದಲ್ಲಿ ಹಳೆಯ ಅಭ್ಯಾಸಗಳನ್ನು ಬಿಟ್ಟು ಹೊಸದನ್ನು ಕಲಿಯಲು ಕಷ್ಟವಾಗುತ್ತದೆ. ಆದರೆ ಒಮ್ಮೆ ಮೊಮೆಂಟಮ್ ಸಿಕ್ಕರೆ ಯಶಸ್ಸು ನಿಮ್ಮದಾಗುತ್ತದೆ. ಹಾಗಾದರೆ ನಾವು ಹಿಂದೆ ಏನು ಮಾಡಬಹುದು? ಲೇಖಕರು ಹೇಳುವಂತೆ ನೀವು 20 ವರ್ಷಗಳ ನಂತರ ಏನಾಗಬೇಕು ಎಂದು ಬಯಸುತ್ತೀರೋ ಅದಕ್ಕೆ ಇಂದೇ ಬೀಜ ಬಿತ್ತಬೇಕು. ನೀವು ಪ್ರತಿದಿನ $1 ಅಂದರೆ ಸುಮಾರು ₹80 ಉಳಿಸಿದರೆ ಮತ್ತು ಅದಕ್ಕೆ 8% ಬಡ್ಡಿ ಸಿಕ್ಕರೆ 20 ವರ್ಷಗಳಲ್ಲಿ ಅದು $50 ಆಗುತ್ತದೆ. ಆದರೆ ನಾವು ಆ ಹಣವನ್ನು ಇವತ್ತೇ $5 ಕೊಟ್ಟು ಕಾಫಿ ಕುಡಿಯಲು ಬಳಸುತ್ತೇವೆ. ಆ ಕಾಫಿಯ ಬೆಲೆ ಕೇವಲ $5 ಅಲ್ಲ, ಅದು ಭವಿಷ್ಯದ $50 ಎಂದು ನೀವು ಯೋಚಿಸಿದರೆ ಅನಗತ್ಯ ಖರ್ಚು ಮಾಡುವುದಿಲ್ಲ. ಯಾವುದೇ ಹೊಸ ಕೆಲಸ ಶುರು ಮಾಡುವಾಗ ಭಯವಾಗುವುದು ಸಹಜ. ಆದರೆ ಬ್ರಯಾನ್ ಟ್ರೇಸಿ ಹೇಳುವಂತೆ ನಿಮ್ಮ ಜೀವನವನ್ನು 1000% ಸುಧಾರಿಸಿಕೊಳ್ಳಲು ನೀವು ಪ್ರತಿದಿನ ಕೇವಲ 0.1% ಸುಧಾರಣೆ ಕಂಡರೆ ಸಾಕು. ವಾರದಲ್ಲಿ 5 ದಿನ ನೀವು ನಿಮ್ಮ ಕೆಲಸದಲ್ಲಿ ಕೇವಲ 0.1% ಸುಧಾರಣೆ ಕಂಡರೆ 10 ವರ್ಷಗಳಲ್ಲಿ ನೀವು 1000 ಪಟ್ಟು ಬೆಳೆದಿರುತ್ತೀರಿ. ಇದಕ್ಕೆ ಬೇಕಾಗಿರುವುದು ಸ್ಥಿರತೆ ಅಥವಾ ಕನ್ಸಿಸ್ಟೆನ್ಸಿ. ಮೊಲ ಮತ್ತು ಆಮೆಯ ಕಥೆಯಲ್ಲಿ ಆಮೆ ಗೆದ್ದಿದ್ದು ಅದು ವೇಗವಾಗಿ ಓಡಿತು ಎಂದಲ್ಲ, ಬದಲಿಗೆ ಅದು ನಿಲ್ಲದೆ ಸ್ಥಿರವಾಗಿ ಓಡಿತು ಎಂದು. ನಿಮ್ಮ ಸುತ್ತಮುತ್ತಲಿನ ಪರಿಸರವು ಮುಖ್ಯವಾಗುತ್ತದೆ. ನೀವು ಯಾರ ಜೊತೆ ಹೆಚ್ಚು ಸಮಯ ಕಳೆಯುತ್ತೀರಿ ಎನ್ನುವುದು ನಿಮ್ಮ ಭವಿಷ್ಯವನ್ನು ನಿರ್ಧರಿಸುತ್ತದೆ. ನಿಮ್ಮ ಆದಾಯ, ನಿಮ್ಮ ಆರೋಗ್ಯ ಮತ್ತು ನಿಮ್ಮ ಆಲೋಚನೆಗಳು ನೀವು ಒಡನಾಟ ಇಟ್ಟುಕೊಂಡಿರುವ 5 ಜನರ ಸರಾಸರಿ ಆಗಿರುತ್ತದೆ. ಆದ್ದರಿಂದ ನಿಮ್ಮ ಬೆಳವಣಿಗೆಗೆ ಪೂರಕವಾಗಿರುವ ಜನರ ಜೊತೆ ಸೇರಿ. ಈ ಪುಸ್ತಕದ ಸಾರಾಂಶ ಏನೆಂದರೆ, ಯಶಸ್ಸು ಎನ್ನುವುದು ಮೈಕ್ರೋವೇವ್ನಲ್ಲಿ ಮಾಡಿದ ಅಡುಗೆಯಂತೆ ತಕ್ಷಣ ಸಿಗುವುದಿಲ್ಲ. ಅದು ನಿಧಾನವಾಗಿ ಬೇಯುವ ರುಚಿಕರವಾದ ಅಡುಗೆಯಂತೆ. ನೀವು ಪ್ರತಿದಿನ ತೆಗೆದುಕೊಳ್ಳುವ ಸಣ್ಣ ನಿರ್ಧಾರಗಳು ಕಾಂಪೌಂಡ್ ಆಗಿ ಅಥವಾ ಚಕ್ರಬಡ್ಡಿಯಾಗಿ ನಿಮಗೆ ಊಹಿಸಲಾಗದ ಯಶಸ್ಸನ್ನು ತಂದುಕೊಡುತ್ತವೆ. ನಿಮ್ಮ ಆಯ್ಕೆಗಳೇ ನಿಮ್ಮನ್ನು ರೂಪಿಸುತ್ತವೆ. ನೀವು ಬದುಕನ್ನು ನಡೆಸದಿದ್ದರೆ ಬದುಕು ನಿಮ್ಮನ್ನು ನಡೆಸುತ್ತದೆ. ಆದ್ದರಿಂದ ಇಂದಿನಿಂದಲೇ ಒಂದು ಸಣ್ಣ ಬದಲಾವಣೆಯನ್ನು ಮಾಡಿ. ಅದು ಪ್ರತಿದಿನ 1 ಲೋಟ ಹೆಚ್ಚು ನೀರು ಕುಡಿಯುವುದಿರಬಹುದು ಅಥವಾ 5 ನಿಮಿಷ ಪುಸ್ತಕ ಓದುವುದಿರಬಹುದು. ಆ ಸಣ್ಣ ಬದಲಾವಣೆಯನ್ನು ಬರೆದಿಡಿ ಮತ್ತು ಅದನ್ನು ಮುಂದುವರೆಸಿ. ನೆನಪಿಡಿ, ಸ್ಥಿರತೆ ಮತ್ತು ತಾಳ್ಮೆ ಇದ್ದರೆ ನೀವು ಎಂತಹ ದೊಡ್ಡ ಗುರಿಯನ್ನಾದರೂ ಸಾಧಿಸಬಹುದು. ಸ್ನೇಹಿತರೆ, ಡ್ಯಾರೆನ್ ಹಾರ್ಡಿ ಅವರ ದ ಕಾಂಪೌಂಡ್ ಎಫೆಕ್ಟ್ ಪುಸ್ತಕದ ಈ ವಿವರವಾದ ಸಾರಾಂಶ ನಿಮಗೆ ಇಷ್ಟವಾಗಿದೆ ಎಂದು ನಾವು ಭಾವಿಸುತ್ತೇವೆ. ಜೀವನದ ದೊಡ್ಡ ರಹಸ್ಯಗಳು ತುಂಬಾ ಸರಳವಾಗಿರುತ್ತವೆ ಎಂಬುದನ್ನು ಈ ಪುಸ್ತಕ ನಮಗೆ ತಿಳಿಸಿಕೊಡುತ್ತದೆ. ಈ ವಿಡಿಯೋದಲ್ಲಿ ಹೇಳಿದ ಯಾವ ಅಭ್ಯಾಸವನ್ನು ನೀವು ಇಂದೇ ಅಳವಡಿಸಿಕೊಳ್ಳಲು ಬಯಸುತ್ತೀರಿ ಎಂದು ಕಮೆಂಟ್ ಮೂಲಕ ನಮಗೆ ತಿಳಿಸಿ. ಈ ವಿಡಿಯೋ ನಿಮಗೆ ಸ್ಫೂರ್ತಿ ನೀಡಿದ್ದರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಜ್ಞಾನವನ್ನು ಹಂಚಿಕೊಂಡರೆ ಅದು ಹೆಚ್ಚುತ್ತದೆ. ಇದೇ ರೀತಿಯ ಮತ್ತಷ್ಟು ಅದ್ಭುತ ಪುಸ್ತಕಗಳ ಸಾರಾಂಶಕ್ಕಾಗಿ ನಮ್ಮ ಪುಸ್ತಕಧಾರೆ ಚಾನೆಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಜೀವನ ಬದಲಿಸುವ ಪುಸ್ತಕದೊಂದಿಗೆ ನಿಮ್ಮನ್ನು ಭೇಟಿಯಾಗುತ್ತೇವೆ. ಅಲ್ಲಿಯವರೆಗೂ ನಗುತ್ತಿರಿ, ಕಲಿಯುತ್ತಿರಿ ಮತ್ತು ಬೆಳೆಯುತ್ತಿರಿ. ಧನ್ಯವಾದಗಳು.